ಇವರೆಲ್ಲ ಕೂಲಿ ಮಾಡೋ ಜನ. ಆದರೆ ಇವತ್ತು ಇವರ ಆಕ್ರೋಶದ ಕಟ್ಟೆ ಒಡೆಯೋದಕ್ಕೆ ನ್ಯಾಯಯುತ ಕಾರಣವೂ ಇದೆ. ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ಮಾಡಿ ಬೇಸಿಗೆಗೂ ಮುನ್ನವೇ ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಎಕೆಜಿ ಕಾಲೋನಿಯಲ್ಲಿ ಬೇಸಿಗೆ ಆರಂಭ ಆಗ್ತಾ ಇರುವಂತಹ ಹೊತ್ತಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಖಾಲಿ ಬಿಂದಿಗೆ, ವಯಸ್ಸಾದ ವೃದ್ಧೆಯರು, ಯಾವಾಗ ನೀರು ಬರುತ್ತೋ ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ತಿರೋ ಕಂಗಳು. ಬೋರ್ವೆಲ್ ಇದೆ, ಆನ್ ಆಗಲ್ಲ. ವಾಟರ್ ಮ್ಯಾನ್ ಇದ್ದಾರೆ, ನೀರು ಬಿಡಲ್ಲ. ವಾಟರ್ ಕನೆಕ್ಷನ್ ಮಾಡ್ಕೊಂಡ್ರು ಕಾವೇರಿ ನೀರು ಕೊಡಲ್ಲ. ಯಾರದ್ದೋ ನಿರ್ಲಕ್ಷ್ಯ, ಮತ್ಯಾರದ್ದೋ ಕಳ್ಳಾಟ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಎಕೆ ಗೋಪಾಲನ್ ಕಾಲೋನಿ ಜನ ಮಾತ್ರ ಪರದಾಡ್ತಿದ್ದಾರೆ. ಕಾವೇರಿ ನೀರು ಹಾಕ್ಸ್ಕೊಳ್ಳಿ ಅಂತಾರೆ. ಕಾವೇರಿ ನೀರು ಹಾಕ್ಸ್ಕೊಳ್ಳೋದಕ್ಕೆ ಅಷ್ಟು ಕೆಪಾಸಿಟಿ ಯಾರಿಗೂ ಇಲ್ಲಿಲ್ಲ. ಎಲ್ಲ ಬಡವರೇ ಇಲ್ಲಿರೋದು. 70,000 80,000 ಕಾವೇರಿ ನೀರು ಕಲೆಕ್ಷನ್ ಕೇಳ್ತಾ ಇದ್ದಾರೆ. ದುಡ್ಡು ಬಿಲ್ಡಿಂಗ್ಗಳಿಗೆ 1.5 ಲಕ್ಷ 2 ಲಕ್ಷ ಕೇಳ್ತಾ ಇದ್ದಾರೆ. ಸೀಟ್ ಮನೆಗಳಿಗೆ 70,000 ಆಗುತ್ತೆ ಅಂತಾರೆ. ಸ್ಕ್ವೇರ್ ಫೀಟ್ ಲೆಕ್ಕ ಮಾಡಿ ಹೇಳ್ತಾ ಇದ್ದಾರೆ ಅವರು. ಎಕೆಜಿ ಕಾಲೋನಿಲಿ 3 ತಿಂಗಳಿಂದ ನೀರಿಗೆ ಪ್ರಾಬ್ಲಮ್ ಇದೆ. ಯಾವ ವಾಟರ್ ಮ್ಯಾನು ಇಲ್ಲಿ ಸರಿಗೆ ವರ್ಕ್ ಮಾಡಲ್ಲ. ಸುಮ್ಮನೆ ಹಾಕ್ಬಿಡ್ತಾರೆ, ಟೈಮ್ ಪ್ರಕಾರ ಬಿಡ್ತಾರೆ. ಅದೆಲ್ಲ ಹೋಗುತ್ತೆ, ಅದೆಲ್ಲಿ ಬರುತ್ತೆ ಅಂತ ನಮಗಂತೂ ಗೊತ್ತಿಲ್ಲ. ಇವಾಗ ರೈಜಿಂಗ್ ಮೋಟರ್ ಆನ್ ಮಾಡಿದ ತಕ್ಷಣ ಅವ್ರ ಮನೆಗಳ್ಕೋತಾವೆ. ಬೇರೆ ಕಡೆ ಯಾವ ಬೀದಿಗೂ ನೀರು ಬರಲ್ಲ. ಅವರವರೇ ರೈಜಿಂಗ್ ಪಂಕ್ಲ ವಾಟರ್ ಮ್ಯಾನ್ಗಳು ಹಾಕೊಟ್ಬಿಟ್ಟಾರೆ ದುಡ್ಡು ತಗೊಂಡು. ಬೇಸಿಗೆ ಆರಂಭಕ್ಕೂ ಮೊದಲೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಶೌಚಾಲಯಕ್ಕೂ ನೀರಿಲ್ಲ, ಅಡುಗೆ ಮಾಡೋದಕ್ಕೂ ನೀರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಟರ್ ಟ್ಯಾಂಕರ್ಗೆ 800 ರಿಂದ 1000 ರೂಪಾಯಿ ಕೊಟ್ಟು ನೀರು ಹಾಕಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 95 ವರ್ಷದ ವೃದ್ಧೆ ನೀರು ಬೇಕಂದ್ರೆ ಹುಳ ಬಿದ್ದ ನೀರು ಕುಡಿಯುವ ಪರಿಸ್ಥಿತಿ ಇದೆ ಅಂತ 75 ವರ್ಷದ ವೃದ್ಧೆ ಅಳಲು ತೋಡ್ಕೊಂಡಿದ್ದಾರೆ. पानी नहीं थे हमके, नहाए के, कपड़ा फींचे के, पिए के पानी हमको नहीं है. हाँ, भाषा नहीं बुझे. गंगा जी की तीरे के नदी दरबार ನೀರಿಗೆ ಭಾಳ ಕಷ್ಟ ಇದೆ. ಹುಳ ಬಿದ್ದಿರೋ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದ್ದೀರಿ ಸ್ವಾಮಿ. ನೀರಿಗೆ ಏನಾನ ವ್ಯವಸ್ಥೆ ಮಾಡಿಕೊಡಿಯಪ್ಪ, ನಿಮ್ಗೆ ತುಂಬ ಪುಣ್ಯ ಬರ್ತದೆ. ಹುಳ ಬಿದ್ದಿರೋ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿತೀವಿ. ಫಿಲ್ಟರ್ ನೀರು ಕುಡಿಯಲ್ಲ, ಸೊಂಪುಗಳಿಲ್ಲ. ನಮ್ಮ ಚಿಕ್ಕ ಸೀಟ್ ಮನೆ ಅಮ್ಮ. ಹಾಂ, ತಿಂಗಳಿಗೊಂದ್ಸತಿ ಬರ್ತಾ ಇದೆ. ಯಾವಾಗ ರಾತ್ರಿ ಹೊತ್ತು ಬಿಟ್ಟಿರ್ತಾನೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳವ್ರು ಒಳಗೆ ಕಲರ್ಸ್ನು ಕೊಟ್ಕೊಳ್ತಾರೆ. ನೀರು ಸಿಗ್ತದೆ, ನಮ್ಗೆ ನೀರು ಸಿಕ್ಕಲ್ಲಮ್ಮ. ನೀರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಕಾಲೋನಿ ಬೋರ್ವೆಲ್ ನೀರು ಎಲ್ಲಿಗೆ ಹೋಗ್ತಿದೆ, ಯಾರ ಮನೆಗೆ ಹೋಗ್ತಿದೆ ಅನ್ನೋ ಪ್ರಶ್ನೆ ಮೂಡ್ತಿದೆ. ಜಲಮಂಡಳಿ ಎ ಕೇಳಿದ್ರೆ ಕಾವೇರಿ ಕನೆಕ್ಷನ್ ತಗೊಳ್ಳಿ ಅಂತ ಜಲಮಂಡಳಿ ದುರಸ್ತಿ ಮಾಡಿಲ್ಲ ಅಂತ ರಾಜಾರೋಷವಾಗಿ ಹೇಳ್ತಿದ್ದಾರೆ. ಸ್ಥಳೀಯರು ಮಾತ್ರ ಬೋರ್ವೆಲ್ ನೀರನ್ನ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಬಿಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕ್ಷೇತ್ರದ ಶಾಸಕರು ಈ ಕಡೆ ತಲೆ ಹಾಕಲ್ಲ. ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳೋಕೆ ಬರ್ತಾರೆ ಅಂತ ಶಾಸಕಿ ಮಂಜುಳಾ ಲಿಂಬಾವಳಿ ವಿರುದ್ಧ ಕೆಂಡ ಕಾದಿದ್ದಾರೆ. ನಮ್ಮ ಓಟ್ಗಳು ಮಾತ್ರ ಬರ್ತಾರೆ. ಓಟ್ ತಗೊಂಡು ಹೋದ್ರೆ ಅಂದ್ರೆ ಬರೋದೇ ಇಲ್ಲ. ಊರಿನ ಸಮಸ್ಯೆ ಯಾರೂ ಕೇಳೋರಿಲ್ಲ. ನಿಂಬಾವಳಿ ಸಾಹೇಬರು 2.5 ವರ್ಷ ಆಯ್ತು ಓಟ್ ತಗೊಂಡು ಹೋಗಿ ಇಲ್ಲಿವರೆಗೆ ಎಕೆ ಗೋಪಾಲನ್ ಕಾಲೋನಿಯಲ್ಲಿ ಏನು ಅಂತ ಕೇಳೋರಿಲ್ಲ. ಯಾರೂ ಬರೋದಿಲ್ಲ. ನೀರಿಂದು ದೊಡ್ಡ ಸಮಸ್ಯೆ. ಕಾವೇರಿ ಕಲೆಕ್ಷನ್ ತಗೋಬೇಕಂದ್ರೆ 2 ಲಕ್ಷ ರೂಪಾಯಿ ಕೇಳ್ತಾರೆ. ಈ ಅಮಾಯಕರು ಎಲ್ಲಿಂದ ತರೋಕ್ಕಾಗುತ್ತೆ 2 ಲಕ್ಷ? ಜಲಮಂಡಳಿ ಕನೆಕ್ಷನ್ ತೆಗೆದುಕೊಳ್ಳಲೇಬೇಕು ಅನ್ನೋ ಕಾರಣಕ್ಕೆ ಬೋರ್ವೆಲ್ ನೀರು ಬಿಡ್ತಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಕಾವೇರಿ ನೀರಿನ ಕನೆಕ್ಷನ್ ಪಡೆದವರಿಗೂ ನೀರಿಲ್ಲ. ಲಕ್ಷ ಹಣ ಕೊಟ್ಟರು ನೀರು ಬಿಡ್ತಿಲ್ಲ ಅಂತ ಕಾವೇರಿ ಕನೆಕ್ಷನ್ ಪಡೆದವರು ಕಿಡಿಕಾರಿದ್ದಾರೆ. ಮುಂಚೆ ಎಲ್ಲ ನೀರು ಚೆನ್ನಾಗಿ ಬರ್ತಿತ್ತು. ಲೈಕ್ ಪ್ರಾಬರ್ಲಿ ಇದು BWSS ಇದೆಯಲ್ಲ, ಅದು PBMP ಏನು ನಾರ್ಮಲ್ ಬೋರ್ ಇತ್ತು ಅದು ಟೇಕ್ಔಟ್ ಮಾಡಿದ್ದಾರೆ. ಸೊ ದೇ ಆರ್ ಜಸ್ಟ್ ಏನು ಮಾಡ್ತಾ ಇದ್ದಾರೆ, ನಮ್ಮನ್ನ ಪ್ರೆಷರ್ ಮಾಡ್ತಾ ಇದ್ದಾರೆ, ಕಾವೇರಿ ಹಾಕ್ಸ್ಕೊಳ್ಳಿ ಅಂತ. ಸೊ ಇರೋರೆಲ್ಲ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಇವಾಗ ಹತ್ರ ಎಲೆಕ್ಷನ್ ಬರ್ತಿದೆ. ಎಲೆಕ್ಷನ್ ಟೈಮಲ್ಲಿ ಜನ ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ. ಆದರೆ ಇಲ್ಲಿ ಜನ ಏನು ಪ್ರಾಬ್ಲಮ್ ಇದೆಯೋ ಅದು ಯಾರು ಸಾಲ್ವ್ ಮಾಡ್ತಾರೆ. ಒಟ್ಟಾರೆ BWSSB ಎಡವಟ್ಟು ಖತರ್ನಾಕ್ ಐಡಿಯಾನು. ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಆದಷ್ಟು ಬೇಗ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಅವಶ್ಯಕತೆ ಇದೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.